ದೇವರ ರಾಜ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ ಪ್ರಧಾನ ದೇವದೂತನು ದೇವರಿಂದ ತಾನು ಹೊಂದಿದ ಸ್ಥಾನದ ನಿಮಿತ್ತ ತನಗಿರುವ ಧನ್ಯತೆಯ ನಿಮಿತ್ತ ಗರ್ವಪಟ್ಟು ದೇವರಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ಪರಿಣಾಮ, ದೇವರ ಕೋಪಕ್ಕೆ ಗುರಿಯಾಗಿ ತನ್ನ ಉನ್ನತವಾದ ಸ್ಥಾನವನ್ನು ಗೌರವವನ್ನು ಕಳೆದುಕೊಂಡು ದೇವರ ಸನ್ನಿಧಿಯಿಂದ ತಳ್ಳಲ್ಪಡುತ್ತಾನೆ. ಜಗತ್ತಿನ ಅನೇಕ ದೇಶಗಳನ್ನು ಜಯಿಸಿದ ಅಶ್ಶೂರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಸನೇರಿಬನು ತನ್ನ ವಿಜಯಗಳ ನಿಮಿತ್ತ ಗರ್ವಿಷ್ಠನಾಗಿ ತನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ, ನನ್ನ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಜೀವ ಸ್ವರೂಪನಾದ ದೇವರ ಮುಂದೆ ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ಪರಿಣಾಮ, ತನ್ನ ಮಕ್ಕಳಿಂದಲೇ ಕೊಲೆಯಾಗಿ ಹೋಗ್ತಾನೆ. ಅವನ ಸಾಮ್ರಾಜ್ಯವು ಕೂಡ ನಾಶವಾಗಿ ಹೋಯಿತು. ಪ್ರೀತಿಯ ಸಹೋದರ ಸಹೋದರಿ, ನಿನಗಿರುವ ಆಸ್ತಿ, ಅಧಿಕಾರ, ಜನಬಲದ ನಿಮಿತ್ತ ಗರ್ವಿಷ್ಠನಾಗಿ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳಬೇಡ, ಮುರಿದು ಹಾಕಲ್ಪಡುವಿ. ದೇವರಿಂದ ನಿನ್ನನ್ನು ಯಾವ ಬಲವೂ ಕೂಡ ಕಾಪಾಡಲು ಸಾಧ್ಯವಿಲ್ಲ. ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವ ದೀನರಿಗೆ ದೇವರು ತನ್ನ ಕೃಪೆಯನ್ನು, ಆಶ್ರಯವನ್ನು ನೀಡುತ್ತಾನೆ. ಗರ್ವಿಷ್ಠರಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳುವ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ. ತಗ್ಗಿಸಿಕೋ, ಹೆಚ್ಚಿಸಲ್ಪಡುವಿ. ಹೆಚ್ಚಿಸಿಕೊಂಡರೆ ನಾಶವಾಗಿ ಹೋಗುವಿ.